ಸಕಲ ಕರ್ನಾಟಕದ ಜನತೆ ಹಾಗೂ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಹಾಗೆ ಧರ್ಮಸ್ಥಳದ ಅಭಿಮಾನಿಗಳಿಗೆ, ಮಂಜುನಾಥ ಸ್ವಾಮಿಗಳ ಭಕ್ತರಿಗೆ, ಅಣ್ಣಪ್ಪ ಸ್ವಾಮಿ ಭಕ್ತರಿಗೆ ಹಾಗೂ ನಮ್ಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಭಕ್ತರಿಗೆ ಮತ್ತು ಅವರ ಒಂದು ಕೊಡುಗೆ ಏನಿದೆ ಅವರನ್ನೆಲ್ಲ ಸ್ಮರಿಸಿ ಒಂದು ಅವರ ವಿಚಾರವಾಗಿ ತುಂಬ ಒಂದು ಅಗಾಧವಾದ ಅವರ ಮೇಲೆ ಪ್ರೀತಿ ಇಟ್ಟಿರೋರೆ. ನಾನು ಹಲವಾರು ಚಿತ್ರಗಳನ್ನ ಮಾಡಿದ್ದೀನಿ. ತಾವು ಅದನ್ನೆಲ್ಲ ನೋಡಿ ಸುಮಾರು 50 ವರ್ಷದಿಂದ ನನ್ನ ಬೆಳೆಸಿದ್ದೀರ. ಈ ಒಂದು ಸಂದರ್ಭದಲ್ಲಿ ನಾನು ಕನ್ನಡದ ಸಂಸ್ಕೃತಿ ಮತ್ತು ತುಳುನಾಡಿನ ಸಂಸ್ಕೃತಿಯಾದ ಒಂದು ಕ್ರೀಡೆ, ಈಗಾಗಲೇ ತುಳುನಾಡು ಅದರ ಸಂಸ್ಕೃತಿಯ ಚಿತ್ರಗಳು ಬರ್ತಾಯಿದೆ, ಅಪಾರವಾದ ಯಶಸ್ಸು ಗಳಿಸಿದೆ. ಅದೇ ಒಂದು ನಿಟ್ಟಲ್ಲಿ ಕಂಬಳ ಒಂದು ಅದ್ಭುತವಾದ ಕ್ರೀಡೆ. ಆ ಕ್ರೀಡೆಗೆ 700 ವರ್ಷದ ಇತಿಹಾಸ ಇರೋ ಒಂದು ಕ್ರೀಡೆ. ಇವತ್ತು ಅದರ ನಂಬಿಕೆಗಳಾಗಿರ್ಬೋದು, ಅದರ ಆಚರಣೆ ಇರ್ಬೋದು, ಅದರ ಮಾಲೀಕರಾಗಿರ್ಬೋದು, ಅದನ್ನು ಓಡಿಸೋರಂತಾಗಿರಬೇಕು. ಪ್ರತಿ ತುಳುನಾಡಿನಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಕಂಬಳ ಅನ್ನೋದು ಒಂದು ವಿಶೇಷವಾದ ಸಂಸ್ಕೃತಿಯ ಆಟ. ಅದು ಇದನ್ನು ಒಂದು ಚಿತ್ರ ಮಾಡಿದ್ದೀನಿ. ಅದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದಿಂದನೇ ಆಯಿತು. ಏಕೆಂದರೆ ಮೊದಲು ನಾನು ಸಿನಿಮಾ ಮಾಡೋಕ್ಕೆ ಮೊದಲು ಹೋಗಿ ಮಂಜುನಾಥ ಸ್ವಾಮಿದು, ಅಣ್ಣಪ್ಪ ಸ್ವಾಮಿದು ಮತ್ತು ಹಾಗೆ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ತಗೊಂಡು ಚಿತ್ರ ಮಾಡಿದ್ವಿ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೆಗ್ಗಡೆಯವರು ಕೂಡ ನೋಡಿ ತುಂಬ ಪ್ರಶಂಸೆ ಮಾಡಿದ್ರು. ಒಂದು ಉತ್ತಮವಾದ ಪ್ರಯತ್ನ ಮಾಡಿದ್ದೀರ ಅಂತ ಅದರ ವೀಡಿಯೋಗಳನ್ನ ನಿಮಗೆ ಕಳಿಸ್ಕೊಡ್ತೀನಿ. ಇದು ಇವತ್ತು ಏನಾಗಿದೆ ಅಂದರೆ, ಇವತ್ತು ಕರ್ನಾಟಕದಲ್ಲಿ ಕಂಬಳ ಅನ್ನೋದು ಬರೀ ತುಳುನಾಡಿಗೆ ಸೀಮಿತ ಅಲ್ಲ ಅಂಥೇಳಿ ಬೆಂಗಳೂರಿನಲ್ಲೂ ಕೂಡ ಕಂಬಳ ಮಾಡಿದ್ರು. ಅಪಾರವಾದ ಜನಸ್ತೋಮ ಬಂತು. ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸರಿ ಬಡ್ಜೆಟ್ನಲ್ಲಿ ಕಂಬಳಕ್ಕೆ ವಿಶೇಷವಾದ ಅನುದಾನಗಳನ್ನ ನೀಡಿದ್ದಾರೆ. ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಕಂಬಳನ ರಾಜ್ಯದ ಎಲ್ಲ ಕಡೆ ರಚಿಸಬೇಕು ಅಂತ ಹೇಳಿ ಮೈಸೂರು ದಸರಾದಲ್ಲಿ ನಡೆಸಬೇಕಿನ ಮೇಲೆ ಪ್ರತಿ ವರ್ಷ ಅಂತ ಒಂದು ಸಂಕಲ್ಪ ಮಾಡಿದ್ದಾರೆ. ಹಾಗೆ ಬೆಂಗಳೂರಲ್ಲದೆ ಇನ್ನೂ ಅನೇಕ ಕಡೆಯಲ್ಲಿ ಕಂಬಳ ನಡಿಬೇಕು. ಅದೊಂದು 700 ವರ್ಷದ ಸಂಸ್ಕೃತಿ ಅಂತ ನಮ್ಮ ಪ್ರಧಾನ ಮಂತ್ರಿಯವರು ಕೂಡ, ಮೋದಿಯವರು ತಮ್ಮ ಮನ್ ಕಿ ಬಾತಲ್ಲೂ ಕೂಡ ಕಂಬಳದ ಬಗ್ಗೆ ಒಂದು 2 ತಿಳಿ ಮಾತುಗಳನ್ನ ಹೇಳಿದ್ದಾರೆ. ಇದು ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಕ್ರೀಡೆ. ಏಕೆಂದರೆ ಪ್ರಪಂಚದಲ್ಲಿ ಇವತ್ತು ಎಲ್ಲ ಕಡೆ ಕೋಣಗಳನ್ನ ಕೊಲ್ತಾರೆ. ನಿಮಗೆ ಗೊತ್ತಿರ್ಬೋದು, ಸ್ಪೇನ್ ದೇಶದಲ್ಲಿ ಅವರು ಒಂದು ಆಟ ಆಡ್ತಾರೆ. ಆ ಆಟದಲ್ಲಿ ಆ ಕೋಣನ ಕೊಲ್ತಾರೆ. ಆದರೆ ಅದೇ ನಮ್ಮ ತುಳುನಾಡಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೋಣನ ನಾವು ಒಂದು ದೇವರಾಗಿ ಅದನ್ನು ನೋಡಿ ಪೂಜೆ ಮಾಡ್ತೀವಿ. ಮತ್ತು ಆ ಪೂಜೆ ಮಾಡಿ ಆ ಒಂದು ಆಟದಲ್ಲಿ ಎಂತೆಂಥ ವಿಷಯಗಳು ಅಡಗಿದೆ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಈಗ ಅದನ್ನೇ ಒಂದು ಚಿತ್ರ ಮಾಡಿ ಎಲ್ಲ ಕಡೆಗಳಿಗೂ ಇದನ್ನು ತೋರಿಸ್ಬೇಕು ಅಂತ ಒಂದು ಮನಸ್ಸಾಗಿದೆ. ಈಗಾಗಲೇ ವೀರೇಂದ್ರ ಹೆಗ್ಗಡೆಯವರು ತುಂಬ ಮನಸ್ಸಿಂದ ಆಶೀರ್ವಾದ ಮಾಡಿದ್ದಾರೆ. ಮಂಜುನಾಥ ಸ್ವಾಮಿದು ಮತ್ತು ಅಣ್ಣಪ್ಪ ಸ್ವಾಮಿದು. ಏಕೆಂದರೆ ನಾನು ಸುಮಾರು ನಮ್ಮ ತಂದೆಯವ್ರ ಕಾಲದಿಂದ, ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಅಂತ ಚಿತ್ರ ಮಾಡಿದರು. ಆಗ ರತ್ನವರ್ಮ ಹೆಗ್ಗಡೆಯವರು ಆಗ ಯಾರಿಗೂ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅದನ್ನು ಸ್ವಾಮಿ ಅಪ್ಪಣೆಯಿಂದ ನಮ್ಮ ತಂದೆಯವ್ರಿಗೆ ಸಿಕ್ತು. ಆವತ್ತಿಂದ ನಾನು ವೀರೇಂದ್ರ ಹೆಗ್ಗಡೆಯವರು ಜೊತೆಯಲ್ಲಿ ಬೆಳೆದವರು. ಇವತ್ತು ಅವರು ನಮಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ಇಟ್ಕೊಂಡೆ ಈ ಚಿತ್ರಗಳನ್ನ ಕನ್ನಡದಲ್ಲಿ ನಾವು ಇನ್ನೂ ಅನೇಕ ಥರದ ಚಿತ್ರಗಳನ್ನ ಮಾಡಬೇಕು. ನಮ್ಮ ಸಂಸ್ಕೃತಿನ ಬಿಂಬಿಸುವಂಥ ಚಿತ್ರಗಳು. ಇದಕ್ಕೆ ಪ್ರತಿಯೊಬ್ಬರು, ಏಕೆಂದರೆ ನಾಳೆ ನನ್ನ ಆಸೆ ಇರೋದು ಇದನ್ನು ಬರೀ ಕನ್ನಡ ಅಲ್ಲ, ತಮಿಳು, ತೆಲುಗು, ಹಿಂದಿ, ಬಾಂಗ್ಲಾ, ಒರಿಯಾ ಇದೆಲ್ಲ ಅಲ್ಲದೆ ಇಂಗ್ಲೀಷ್ ಭಾಷೆಗೂ ಇದನ್ನು ಡಬ್ ಮಾಡಿ ನಮ್ಮ ಕಂಬಳ ಏನು ಅಂತ ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು. ಈ ಒಂದು ಆಸೆ ಕೈಗೂಡಬೇಕಾದ್ರೆ ನಿಮ್ಮ ಒಂದು ಸಹಕಾರ, ನೀವು ಒಂದೊಂದು ಟಿಕೆಟ್ ಕೊಟ್ಟು ಕನ್ನಡ ಪ್ರೇಕ್ಷಕರು ಒಂದು ಕನ್ನಡದ ಸಂಸ್ಕೃತಿ ಮತ್ತು ಕನ್ನಡದ ಒಂದು ಭಾಷೆಯ
ಮೆರುಗು. ಅದರಲ್ಲಿ ಏನಂತ ಹೇಳ್ಬೋದು ಅಂದರೆ 700 ವರ್ಷದಿಂದ ಒಂದು ಇತಿಹಾಸ ಇರುವಂಥ ಈ ಕ್ರೀಡೆ ನಡ್ಕೊಂಡು ಬರ್ತಾನೇ ಇದೆ ಇವತ್ತಿಗೂ. ಅಂದರೆ 1970ನೇ ಇಸ್ವಿಲಿ ವೀರೇಂದ್ರ ಹೆಗ್ಗಡೆಯವರು ನಿಂತು ಹೋಗಿದ್ದ ಕಂಬಳವನ್ನು ಎಲ್ಲರನ್ನೂ ಸೇರಿಸಿ ಅವರು ಕಂಬಳ ನಡೆಸ್ತಾಯಿದ್ರು. ಆದ್ದರಿಂದ ಈ ಒಂದು ಕಂಬಳದ ಬಗ್ಗೆ ಚಿತ್ರ ಮಾಡಿದ್ದೀವಿ. ನಮ್ಮದು ಒಂದು ಚಿಕ್ಕ ಅಲ್ಪ ಪ್ರಯತ್ನ, ಅಂದರೆ ಇದು ಅಗಾಧವಾದ ಕತೆ, ಇದರಲ್ಲಿ ಇನ್ನೂ 100 ಕತೆಗಳು ಮಾಡುವಂಥ ಮೆಟೀರಿಯಲ್ ಇರುವಂಥ ಕ್ರೀಡೆ ಇದು. ಆದ್ದರಿಂದ ತಾವು ಈ ಚಿತ್ರವನ್ನು ನೋಡಿ ನಮ್ಮೆಲ್ಲರಿಗೂ ಬೇಷ್ ಅಂತ ತಟ್ಟಿ, ಮತ್ತು ವೀರೇಂದ್ರ ಹೆಗ್ಗಡೆಯವರ ಆಸೆ ಇದು ಪ್ರಪಂಚಕ್ಕೆಲ್ಲ ಹೋಗಬೇಕು ಅನ್ನೋದು. ಮತ್ತು ಇಂಗ್ಲೀಷ್ನಲ್ಲೂ ನಾವು ಈ ಚಿತ್ರವನ್ನು ನಾಳೆ ಡಬ್ ಮಾಡಿದಾಗ ಎಲ್ಲೋ ಸ್ಪೇನ್ನಲ್ಲೋ ಅಮೇರಿಕಾದಲ್ಲೋ ಇದ್ರ ಬಗ್ಗೆ ಈಗಾಗಲೇ ಶ್ರೀನಿವಾಸ್ ಗೌಡ, ಹುಸೇನ್ ಬೋಲ್ಟ್ ಅಂತ ಆಗಿದೆ. ಸೊ ಇದಕ್ಕೆಲ್ಲ ನಿಮ್ಮ ಒಂದು ಪ್ರಶಂಸೆಯೇ ಕಾರಣ ಮತ್ತು ನಿಮ್ಮ ಒಂದು ಪ್ರೋತ್ಸಾಹ ಭಾಳ ಕಾರಣ. ಆದ್ದರಿಂದ ತಾವೆಲ್ಲರೂ ಒಂದು ಮುಗ್ಧ ಮನಸ್ಸಿನಿಂದ ಬಂದು ಕಂಬಳ ಚಿತ್ರನ ನೋಡಿ ಅದನ್ನು ಪೋಷಿಸಬೇಕು, ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡ ಸಂಸ್ಕೃತಿ ಉಳಿಸ್ಬೇಕು. ಅದೆಲ್ಲ ನಿಮ್ಮ ಕೈನಲ್ಲಿದೆ. ಇದರಿಂದ ಇವತ್ತು ನಾನು ಮತ್ತೊಮ್ಮೆ ತಮ್ಮನ್ನು ಕಳಕಳೆಯಾಗಿ ಕೇಳ್ಕೊತೀನಿ, ಈ ಒಂದು ಚಿತ್ರವನ್ನು ನೋಡಿ ಬೆಂಬಲಿಸಿ, ಪ್ರೋತ್ಸಾಹಿಸಿ, ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.